ನಮ್ಮ ಹುಡುಗ ಬಂದಿಲ್ಲ, ಸರ್ಪ್ರೈಸ್. ನಾವು ಹಿಂಗೆ ಹೋಗ್ತಿದ್ರು ನಾನು ಇಲ್ಲಿ ಬಿಡು ಹೋಗ್ಬೇರಿ ಅಂದಾನೆ ಇವತ್ತು. ಹಂಗೆ ಹೆಂಗೆ ಅಂತ ಅರ್ಥ ಆಗ್ಬೋದು ನಂಗೆ. ಆಯ್ತು ಹೋಗ್ಬೇರಿ ಬಾಯ್ ಅಂತಿದ್ದಾನೆ ಜಾಣಾಗನ್. ಹೀಲಿ ಮ್ಯಾಗಿಲಿ ಬಾಯ್. ನಮ್ಮ ಮನೆ ಮನಸ್ಸಿಗೆ ಇಟ್ಟು ಬಂದೆವು, ಹೋದ್ಮೇಲೆ ತೋರಿಸ್ತೀವಿ ಹೆಂಗಿದಾವೆ. ಸೊ ಆರಾಮಿಲ್ಲ, ಒಬ್ರು ಅಕ್ಕಿ ಆರಾಮಿದಾವೆ. ಅನಿಮಲ್ ಹಾರ್ಮೋನಿ. ಎಂಥ ಬಿಸಿಲು ಇವತ್ತು ನೋಡ್ರಿ, ಬಿಸಿಲು ಬಿಸಿಲು. ಈ ಸಲ ಮಳೆ ಕಮ್ಮಿ ಆಯ್ತಂತ. ಯಾವಾಗ ಒಂದು ಬಂದಾಗ ಅಷ್ಟು ಹಂಗೆ ಅನ್ಸೋದು. ಇವ್ರು ಏನು ಹೇಳ್ತಿದ್ದಾರೆ ನಮ್ಗೆ ಒಂದು ಅರ್ಥ ಆಗೋದು. ಏನೋ ಹೇಳ್ತಿದ್ದಾರೆ ನಿಂತ. ನೀನೇ ಏನಂದಲ್ಲ. ಸ್ಪೆಕ್ಸ್ ಹಾಕ್ಕೊಂಡ್ಲಾರ್ದಂಗೆ ಸ್ಪೆಕ್ಸ್ ಹಾಕ್ಕೊಳ್ಳೋದು ಹಿಂಗೆ. ಒಂದು ಸ್ವಲ್ಪ ಶಾರ್ಟ್ ಡ್ರೆಸ್ ಇರೋದಕ್ಕೆ ನಿಂಗೆ ಹೊರಗೆ ಹಾಕ್ತಾರ ಅನ್ನೋ ತೋರಿಸ್ತಿರ್ತಾಳೆ ಎಂಥದಂತ. ತಾನಲ್ಲವರು ಹೌದಂತ. ಇವ್ರು ನಾವೆಲ್ಲ ಹೋಗ್ತೀವಲ್ಲ ಗ್ಯಾರಂಟಿ ಇಲ್ಲ, ಅದಕ್ಕೆ ನಾ ಇಲ್ಲೇ ಹಾಕೊಂಬಿಟ್ಟೇನೆ. ಕಜಾಕಿಸ್ತಾನ್ಗೆ ಡ್ರೆಸ್ ನೋಡಿದೆ, ಅದಕ್ಕೆ ನಾವು ಈಗಲೇ ಆಲ್ರೆಡಿ ಇದ್ದೇವೆ ನಂಗೆ ಹಾಕೊಂಡು ಓಡಾಡ್ಸಿದ್ದೇವೆ. ನಾವು ಬರೀ ಚಾ ಕುಡಿಯೋಕ್ಕಷ್ಟೇ ಬಂದಿಲ್ಲ, ಮೆಂಟಲಿ ಗೋವನಾಗಿದ್ದೇವೆ ಅಂತ ಹೇಳಕ್ಕೆ ಬಂದೆವು. ಕಜಾಕಿಸ್ತಾನ್ ಆಗಿದ್ದೇವೆ, ಎರಡು ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಚಾರ್ಜಿಗೆ ಬಂದೇನೆ ಇವತ್ತಿಲ್ಲ ಅದ್ರ ಬಗ್ಗೆ. ಹೊಸಗಳು ಯಾವಾಗೂ ಅದ್ರ ಬಗ್ಗೆ ಹೇಳ್ತಾರೆ. ನಮ್ಮ ವ್ಯೂ ಕಮ್ಮಿ ಆಗ್ಯಾವ, ಸ್ವಲ್ಪ ಇದ್ರ ಬಗ್ಗೆ ಹೇಳ್ತೀರಿ. ಅದ್ರ ಬಗ್ಗೆ ಬರೀ ಇಲ್ಲಿ ಬಗ್ಗೆ ಹೇಳ್ತಾರೆ. ನಮ್ದು ವ್ಯೂ ಕಮ್ಮಿ ಆಗೋ ಜನ ನೋಡ್ಬಂದ್ರಿ ನಾವು ವಿಡಿಯೋ ಎಲ್ಲ ವ್ಯೂ ಅದನ್ನ ಇಲ್ಲಿ ಯಾಕೆ ಕಮ್ಮಿ ಮಾಡಿದ್ರು ಜನ ನೋಡೋದು. ಕಡಿಮೆ ಮಾಡ್ತಾರೆ ನಂಗೆ. ಒನ್ ಆಫ್ ದಿ ಇದು ಇದು ವಾಂಟೆಡ್ ಟಾಪಿಕ್ಸ್ ಯಾಕೆ ಇಗ್ನೋರ್ ಮಾಡ್ತಿದ್ದಾರೆ? ಎಲ್ಲರಿಗೂ ಬೇಕಾಗಿರುವಂತ ಅದು ಯಾಕೆ ಜನ ವ್ಯೂ ಕಮ್ಮಿ ಮಾಡ್ಯಾರ ಹೇಳ್ರಿ ನೀವು? ಕಮ್ಮಿ ಮಾಡ್ತಾರೆ, ಮಾಡಂಗಿಲ್ಲ. ಇನಿಷಿಯಲಿ ನಾವು ಅಂತದ್ದು ಆಮೇಲೆ ಬೇರೆ ಬೇರೆ ಅಂದ್ರೆ ಅದೇ ಇದ್ರಾಗ ಟಾಪಿಕ್ ಬೇರೆ ನೋಡ್ರಿ ಬಿ ಬೇರೆ ಮಾಡಿದ್ರೆ ಬಿ ಕಷ್ಟ ಆಯ್ತು. ಎಲ್ಲ ಅದ ಮಾಡ್ರಿ ಬೇರೆ ಮಾಡ್ತಾರಂತಾರೆ. ಅದಕ್ಕೆ ಇಲ್ಲಿ ಏನೋ ಒನ್ ಆಫ್ ದಿ ಹೆಲ್ತ್ ಡಿವೈಸ್ ಇದೆ. ಇಟ್ ಇಸ್ ಡೇ ಟು ನಾವು ಒಟ್ಟು ಹೇಳೋದು ನಿಲ್ಸೋದಿಲ್ಲ ಅಂತ. ಡೇ ಟು ಡೇ ಎಲ್ಲರಿಗೂ ಬೇಕಾಗಿದ್ದು. ಹೀಲಿ ಬಗ್ಗೆ ಹೇಳ್ತಿದ್ದಕ್ಕೆ ನಮಗೆ 100 ಬರವಿ 50 ಬಂದವ. ಯಾಕೆ? ಅದಕ್ಕೆ ನಾವು ಹೇಳೋದು ಬಿಡಲ್ಲ ಅಂತ ಹೇಳ್ದೆ. ಹೇಳಲಿಲ್ಲ ಅಂದ್ರೆ ಹೆಲ್ತ್ ಬಗ್ಗೆ ಹೇಳೋದಿಲ್ಲ, ಒಳ್ಳೆ ಟಾಪಿಕ್ ಹೇಳಿದ್ರೆ ನಮ್ಮದೇ ವ್ಯೂ ಕಮ್ಮಿ ಮಾಡಿದ್ರೆ ಹಂಗೆ ಜನ ವ್ಯೂವರ್ಸ್. ಬರೀ ಹೀಲಿ ಬಗ್ಗೆ ಹೇಳ್ತಾರೆ ಅಂತಲ್ಲ, ಅದು ಯೂಸ್ ಐತೆ. ಬೇಕು, ತಿಂಡಿ ಬೇಕು, ಅಥವಾ ನಮಗೆ ಲೈಫ್ ಅಲ್ಲಿ ಗಾಳಿ ಬೇಕು, ನೀರು ಬೇಕು, ಎಲ್ಲ ಬೇಕು. ಅದೇ ಥರ ಹೀಲಿನೂ ಬೇಕೇ ಬೇಕು. ಬೆಳಗ್ಗೆ ಎದ್ದು ಊಟ ಹೆಂಗೆ ಮಾಡ್ತೀವಿ ಹಂಗೆ ಕೆಲವೊಂದು 3 ಹೆಚ್ಚಾದ ಫ್ರೀಕ್ವೆನ್ಸಿ ಅಂದರೆ ಕ್ಯಾಮರಾಸ್ ದಬ್ಬ ಹಂಗಲ್ಲ. ಒಂದು ರೊಟೀನ್ ಮಾಡ್ಕೊಂಡ ತಕ್ಷಣ ಡೈಲಿ ನಮಗೆ ಊಟ ಬೇಕೇ ಬೇಕು. ಊಟದ ಜೊತೆಗೆ ಈಗ ಆಮೇಲೆ ಏನು ಮಾಡ್ತಾರೆ, ಸ್ವಲ್ಪ ಏಜ್ ಆದ ಯಾಕೆ ವ್ಯೂಸ್ ಕಮ್ಮಿ ಆಯ್ತು ಅಂತ ಹಾಕ್ತೀನಿ ಕ್ಯಾಪ್ಷನ್. ಅದೇ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ತೊಗೊಳಂಗಿಲ್ಲ. ಇದರಲ್ಲಿ ಒಂದು ½ ಅನ್ ಅವರ್ ಒಂದು ಫ್ರೀಕ್ವೆನ್ಸಿ ಇಟ್ಕೊಂಡು ಈಗ ನೋಡ್ರಿ ನಾನು ಬರ್ತಾ ಏನೋ ಪೇನ್ ಆಗತ್ತಿತ್ತ? ಏನೋ ಪೇನ್ ಇಲ್ಲ ಅಂದರೆ ಒಂದು ಸ್ವಲ್ಪ ಒಂದು 2 days ಗ್ಯಾಪ್ ಆಗಿತ್ತು, ಡಿಪ್ರೆಷನ್. ಸೊ ಹಿಂಗಾಗಿ ಊಟ ಹೆಂಗೆ ಬೇಕಲ್ಲ ಹಂಗೆ ಡೈಲಿ ಪ್ರೋಗ್ರಾಮ್ ಬೇಕಾಗುತ್ತೆ. ಅದನ್ನ ಒಂದು ರೊಟೀನ್ ಆಗಿ ತಗೊಂಡು ಮಾಡ್ಕೊಂಡ್ರೆ ನೋಡ್ರಿ ಎಲ್ಲರೂ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಬಗ್ಗೆ ಹೇಳ್ತೀವಿ. ನೀವು ಸ್ಕಿಪ್ ಏನೋ ಹೀಲಿ ಅನ್ಬೇಡ್ರಿ. ಅಂದ್ರೆ ನಮ್ದು ಆಡಿಯನ್ಸ್ ಫಿಲ್ಟರ್ ಆಗ್ಯಾರ. ಒಳ್ಳೆಯವ್ರು ಬೇಕಾದ್ರೆ ಅಷ್ಟೇ ನೋಡ್ತಿದಾರ. ನಾವ್ ಅನ್ಕೊಂಡಿವಿ ಕಮ್ಮಿ ಆಗ್ಯಾವ, ನಾವ್ ಅನ್ಕೊಳ್ಳೋದಿಲ್ಲ. ನಾ ಏನು ಹಚ್ಚಿಲ್ಲ ನೋಡಿ ಮೇಕಪ್ ಇವತ್ತು ಅಷ್ಟೋ ಮೇಲೆ. ಎಲ್ಲರಿಗೂ ಏಜ್ ಇದ್ದವ್ರಿಗೆ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ಮೆಡಿಟೇಷನ್ ಅಷ್ಟೇ ಮಾಡ್ಬೇಕಾಗತ್ತೆ. ಯೋಗ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಕಾಲ ಅವರೆಲ್ಲ ಏಜ್ ಆಗಿರುತ್ತೆ. ಅದೊಂದೇ ಮೆಡಿಸನ್ ಇಂದಾನು ಭಾಳ ಸೈಡ್ ಎಫೆಕ್ಟ್ ಅದಾವ. ಅದಕ್ಕೆ ಬರ್ರಿ ಏನಾಗಿದೆ, ಓನ್ಲಿ ವಾಟರ್ ಈಸ್ ದ ಮೆಡಿಸಿನ್ ಹಿಯರ್. ನಂಗೂ ಇಲ್ಲಿ ಗಂಟಲು ಹಿಂಗ್ ಹಿಡಿದು ಡೆಲಿವರಿಗೂ ಬೆಳಿಗ್ಗೆ ತ್ರಾಸಿತ್ತು. 1 hour ಪ್ರೋಗ್ರಾಮ್ ಓಡಿಸ್ಬಿಟ್ಟು ನೀರು ಕುಡ್ದು ಮುಗ್ದೋಯ್ತು. ಏನೂ ಇಲ್ಲ. ಅದನ್ನ ನಾವು ಅಟೆಂಡ್ ಆಗೋಣ ಇವತ್ತು.
ನನಗೆ ಇಲ್ಲಿ ಥ್ರೋಟ್ ಪೇನ್ ಮೇಲಿಂದ ಮೇಲೆ ಬರ್ತಿರ್ತದ, ಅದ್ರ ಸಲುವಾಗಿ ನಾನು ಪ್ರೋಗ್ರಾಮ್ ಹಾಕ್ಬಿಟ್ಟೆ. ಯಾವ ಪ್ರೋಗ್ರಾಮ್ ಅಂತ ಹೇಳೋದು ಹಿಂಗೆ ಇನ್ನೆವಿಟಬಲ್ ಪ್ರೋಗ್ರಾಮ್ಸ್ ಇದಾವೆ ಅದರಲ್ಲಿ ಎಲ್ಲ. ಏನಪ್ಪ ಬರೀ ಹೀಲಿ ಹೇಳ್ತಾರಂತ, ಯಾಕೆ ಹೇಳ್ತಿದಾರಂತ ಕ್ವಶನ್ ಮಾಡ್ತಾರೆ. ಅಲ್ಲಲ್ಲ ಹೀಲಿ ಹೇಳ್ಬೇಕಾದ್ರೆ ಹೀಲಿ ಅಂತ ಅಷ್ಟಂತ ಹೀಲಿ ಒಳಗೆ ಹೋದ್ರೆ 382 ಪ್ರೋಗ್ರಾಮ್ಸ್ ಅದಾವ. 382 ಪ್ರೋಗ್ರಾಮ್ ನಾವು ಒಂದು ಕೂಡ ಹೇಳಿಲ್ಲ ಕರೆಕ್ಟ್ ಆಗಿ. 382 ದಿವಸ ಆಯ್ತು. ಅಲ್ಲ 382 ಪ್ಲಸ್ ಮತ್ತೆ ಅದರಲ್ಲಿ ಇನ್ನೂ ಸ್ಪಾಟ್ ಇದು ಲಾನ್ದಾಗ ಓಡಾಡೋದು. ಉಗ್ರ ತಪಸ್ ಮಾಡಕ್ ಬರ್ತಾರ ಅವ್ರಲ್ಲಿ. ಕಾಡ್ನಾಗ ಕುಂತು ಉಗ್ರ ತಪಸ್ಸು ನಮ್ಮ ಮದನ್ ಭವಿಷ್ಯರು ಹೇಳ್ತಾರಲ್ಲ, ಅದನ್ನ ಫಾಲೋ ಮಾಡ್ತೀವಿ ಬಂದು ನಾವಿಲ್ಲಿ. ಚಿನ್ನ ನಾ ಬರ್ತಿದ್ದೀನಿ ಚಿನ್ನ. ಹೊಸಲಿಲ್ಲ ಚಲೋ ಬಂದಿತ್ತು ನನ್ನ ವಿಡಿಯೋ. ಬರೀ ಚಾ 2/3 ಹೇಳ್ಬಿಡ್ರಿ, ನಾ 2 ಕಪ್ ಚಾ ಕುಡಿತೀನಿ. ಅದು ಬಿಟ್ಟು ಇನ್ನೇನು ಬೇಡ ನನಗೆ. ನೀವೇ ಅಕ್ಕಿ ಏನೇನೋ ಹೇಳ್ತಾಳೆ ಅಂತ ಕೇಳು. ಪಕೋಡ ಅಂತ ನೀವು ಸುಮ್ಮನೆ ಬಂದಿಲ್ಲ ದುಡ್ಡು ಅಂದ್ರೆ ಎಲ್ಲಿಂದ ಬರೋದು ಅಂತ ಹೇಳ್ಬೇಕೀಗ. ಬರೀ ಇಂದಲೇ ಇಟ್ಕೊಂಡು ಕೊಡ್ತಾರೆ. ಚಾ ಬರವಲ್ಲ, ಅದಕ್ಕೆ ಹಿಂಗೆ ಓಡಾಡ್ತಿದ್ದೇವೆ. ಏನು ಮಾಡಲಿ, ಇನ್ನೊಂದ್ಸಲ ಅವ್ರು ಹೇಳ್ರಿ ಅವರಿಗೆ. ನಾವು ಚಾಗಿ ಇವತ್ತು ಇಲ್ಲಿ ಕೂತೇವೆ ನಾನು ಎಲ್ಲರೂ. ಇವತ್ತು ಇಲ್ಲಿ ಕೊಟ್ಟು ಚಾ ಕುಡಿಯೋಣ. ಅದೊಂದೇ ಅಲ್ಲ, ಚಾಯ್ ಪೇ ಚರ್ಚಾ ಕೂಡ ಒಬ್ಬರು ಮಾತಾಡ. ಯಾರನ್ನ ಕೇಳ್ಬಂದ್ರಿ ಮತ್ತೆ? ಅಲ್ಲ ಸಿಯೋಸೋನ್ ಇಂಥವು ಇಷ್ಟ ನಮಗೆ. ಇಂಥವೆಲ್ಲ ಇಷ್ಟ ನಮಗೆ. ಇಂಥವೆಲ್ಲ ಭಾಳ ಇಷ್ಟ ನಮಗೆ. ಅದರದ್ದೇ ಮತ್ತೆ ರಿಪೀಟ್ ಹೇಳಿ ಕಳ್ಸೋರು ಅಷ್ಟೇ. ಮೇರಟ್ ಮೇರೆ ಮೆಂಬರ್ಶಿಪ್ ಅದು. ಅಯ್ಯೋ ನನ್ನ ಎಲ್ಲೋಗಳ ಹೂವು ಎಷ್ಟು ಚೆನ್ನಾಗಿದೆ. ಎಲ್ಲ ಡರ್ಟಿ ಫೆಲ್ಲದಾಗ ನೋಡ್ರಿ, ಹಂಗಿಲ್ಲ. ಎಲ್ಲ ಕಲರ್ ಡ್ರೆಸ್ದಾಗ ಅಲ್ಲ ಅದಾವಲ್ಲ. ನಮ್ಮಂಗೆ ಅದು ನಮಗೆ ಯಾವುದೋ ಒಂದು ಅಂತೇನು ಟ್ರೂ ಕಲರ್ದಾಗಿಂದು ಫೋಟೋ ಡ್ರೆಸ್ದಾಗಿನ ಫೋಟೋ ಇರ್ಬೇಕು. ಅಜ್ಜ ಗೊತ್ತಾಯ್ತು ಇವ್ರು ಯಾರಂತ. ಹಂಗಲ್ಲ, ಅದೇ ಗೊತ್ತಾಯ್ತು, ಅದಕ್ಕೆ ಎಬ್ಬಿಸ್ವಲ್ಲ. ಮತ್ತೆ ಗೊತ್ತಾಯ್ತು ಅಜ್ಜ ಆಗೈತೆ ಯಾರಂತ. ನಾವು ಅಂಡರ್ ಕವರೇಜ್ ಅದಾರ ನುಸಿ ಹುಲ್ಲು ಮುಟ್ಟು ಕಿತ್ತು ಬ್ಯಾಡ, ನುಸಿ ಆಯ್ತದ ಉಳಲ್ಲ. ಮುಟ್ಟು ಸುಮ್ಮನೆ ಮುಟ್ಬೇಕು ಅಂತ ಮಾಡ್ಬೋದು. ಗುಡ್ ಗರ್ಲ್ ಜೂಲೆ. ಆಕಿಗೆ ಮಕ್ಕಳ ಟೈಮ್ನ ಏನು ಮಾಡಲ್ಲ. ಆಕೆ ಆ್ಯಕ್ಟಿವ್ ಇದ್ಲಂದ್ರೆ ಕಡಿತಾಳೆ ಎಲ್ಲಾರನ್ನ. ಅಲ್ಲ, ಬಾವು ಮಾಡ್ತಾಳೆ ಎಲ್ಲಾರನ್ನ. ಸೋನು ಕಡಿತಾಳೆ. ಇದೆಲ್ಲ ಏನು ಕಸ ಇದು? ನೀನು ತಿಳ್ಕೊಬೇಕು ನಡೀರೆ. ನಾವು ವಿಡಿಯೋನೇ ಮಾಡಲಿ, ಏನೋ ಮಾಡಿ ಒಳಗೆ ಮಾಡ್ಬೇಕು ಈ ವಿಡಿಯೋ. ಇಲ್ಲಿ ನಮ್ಮ ಬೆಸ್ಟ್ ಕಂಪನಿನಾಗ ಸೇರಿದ್ದೇವೆ. ನಮಗೆ ಭಾಳ ಖುಷಿ ಇದೆ. ಹೀಲಿ ವರ್ಲ್ಡ್ನಾಗಿದ್ದೀವಿ ನಾವು. ಹೀಲಿ ವರ್ಲ್ಡ್ ಐ ಆಮ್ ದ ಸೇಫೆಸ್ಟ್. ನಾನು ಜಾತಕನ ಬರ್ದಿದ್ರೆ ಈಕಿ ಫಾರಿನಾಗಿರಬೇಕು, ಫಾರಿನ್ ಲೈಫ್ ಸ್ಟೈಲು, ಫಾರಿನ್ ಕಂಪನಿ. ಆಮೇಲೆ ಏನು ನಮ್ದು ಏನೋ ಡಿಜಿಟಲ್ ಒಳಗೆ ಕೆಲಸ ಬರ್ತೈತಿ, ಕಂಪ್ಯೂಟ್ರ್ ಅದು ಇದು ಅಂತೇಳಿ ಅದನ್ನೇ ಮಾಡ್ತಿದ್ದೀನಿ ನಾನು. ನನಗೆ ಭಾಳ ಖುಷಿ ಐತೆ. ಡಾಕ್ಟರ್ ಕಂಪ್ಯೂಟರ್ ಎಲ್ಲದ್ರಾಗೂ ಬಂತು ನಂದು ಅಂತೇಳಿ. ನನ್ನ ಕರಿಯರ್ ಭಾಳ ಆರಾಮಿದ್ದೀನಿ ನಾನು. ನಾವು ಕೆಲಸ ಬಂದರೆ ಬಂತು, ಇಲ್ಲಾಂದ್ರೂ ಕೂಡ ಬಂದರೂ ಆರಾಮೇ. ಹಂಗೈತೆ ನಮ್ಮದು ಫ್ಯೂಚರ್. ಎಲ್ಲರೂ ನಮ್ಮ ಹತ್ರನೇ ಬರ್ಬೇಕು ನೋಡ್ತೀವಿ ಫ್ಯೂಚರ್. ನಾನು ಇಲ್ಲಿ ಇದನ್ನ ಹಿಡಿ ಅಂತ ಹೇಳಿದ್ರೆ ಅತ್ತನ ಕರ್ಕೊಂಬರಕ್ಕೆ ಹೋಗತ್ತಮ್ಮ. ನಜ್ಜಿ ನಾವೆಲ್ಲ ಹೆಂಗೆ ಈಗೀಗ ಫ್ಯೂಚರ್ ಡೈರೆಕ್ಟರ್ನ ನೋಡ್ರಿ ಎಲ್ಲರೂ.
ನಾ ಕೊಡು ಅತ್ತೆ ಹಿಡಿತಾ ಅಂದ್ರೆ ಅಷ್ಟೇ ಮಾಡ್ತೀನಿ. ನ್ಯಾಚುರಲ್ ಟ್ರೀ ಹಗ್ಗಿಂಗ್ ನೋಡ್ರಿ, ಇಲ್ಲಿ ನೋಡಿದ್ರೆ ನೀನಿಲ್ಲ ನೀನಿಲ್ಲ ಟ್ರೀ ಹಗ್ಗಿಂಗ್. ಈ ಕಡೆ ಬಾ. ನೀನ್ ಚೆನ್ನಾಗಿ ಅಲ್ಲೇ ಇಟ್ಟಿರ್ಬೇಕು ಅದಕ್ಕೆ. ಅಲ್ಲಿ ನೋಡಿ ಟ್ರೀ ಹಗ್ಗಿಂಗ್ ಮಾಡಿ, ಮತ್ತೆ ಹಗ್ ಮಾಡ್ಬೇಕು. ಟ್ರೀನ ಹೀಲಿಂಗ್ ಮಾಡ್ತದ. ಹಾಂ ಹೀಲಿಂಗ್ ಆಗ್ತದೆ. ಹೀಲಿಂಗ್ ಜೂಲಿಂಗ್ ಹಗ್ ಮಾಡ್ತೀಯಲ್ಲ ಅಂತ ಟ್ರೀ ಮಾಡ್ಬೇಕು. ಇಲ್ಲಿ ನೋಡ್ರಿ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡ್ರಿ. ಬಾ ಮತ್ತೆ ಎಲ್ಲಿ ಬಂದೇವೆ ಎಲ್ಲಿ ಬಿಡೋದಾಗ. ನಾವಿಲ್ಲೇ ಬರೋದು, ಇದಕ್ಕೆ ಎಲ್ಲೂ ಬರಲ್ಲ. ಇದು ನಮ್ಗೆ ಇಷ್ಟ ಅಂತ ಹೇಳು. ಸಂಡೆಗೊಂದು ಬರ್ತೀನಿ ಅಂತ ಹೇಳ್ತಿದ್ದಲ್ಲ, ಹೇಳು ನಾನು ಸ್ವಿಮ್ಮಿಂಗ್ ಮಾಡಕ್ ಬರ್ತೀನಿ ನೆಕ್ಸ್ಟ್ ಅಂತ ಹೇಳು. ವಿಡಿಯೋ ಎಲ್ಲ ಆನ್ ಐತಿ, ನೀ ಎಲ್ಲಿ ಮಾತಾಡುತ್ತೆ ಅಲ್ಲಿ ನೋಡ್ಬೇಕು. ಆಮೇಲೆ ಬೇರೆ ದಿನ ಬರಲ್ಲ. ನಾವು ಬಂದ್ರೆ ಏನು ಮಾಡ್ತೀವಿ ಬೇರೆ ದಿನ. ನೆನ್ನೆ ಹಾಳಾತಿದ್ದ ಹನುಮಾನ್ ಗುಡಿ ಬಿಟ್ಟಾಗ ಗುಡಿಗೆ ಏನಾಗತ್ತೆ. ಈಗ ಬೆಳಗಾಂ ಕ್ಲಬ್ ಕರ್ಕೊಂಡ್ ಬಂದ್ವಿಲ್ಲ ಇನ್ನ. ಬಾಯಿಲಿ ಮಳೆ ಡ್ಯಾನ್ಸ್ ಮಾಡೋಣ ಅಂತ ಹೋದ ನೋಡಲ್ಲ. ಡ್ಯಾನ್ಸ್ ಮಾಡ ಅದಾರು ಹುಡುಗರ ತಂದು इसलिए एक ही जाने देने वाले. टिश्यू पेपर दे, बाद में बंद. ಏನು ಹೇಳಿದ್ರೆ ಈಗ ಹೇಳ್ಬೇಕು. ಇನ್ನೊಂದು ರೈಸ್ಗೆ ಹಾಂ ಕುಲ್ಚಾ ಕಡ್ ಹೇಳಿದ್ರಿ ಕಾಣ್ತಲ್ಲ. ಮಳೆ ಬರತ್ತೈತಿ. ಕರ್ಡ್ ರೈಸ್ ಮಚ್ಚಾಗಿ ವೇಟ್ ಮಾಡ್ತಾ ಇದ್ದೀವಿ. 35,000 ಹೋದ್ವ. ಕಲಿಯಾಕಂತ ಆಕಿ ಕಲಸೂ ಇಲ್ಲ, ಆ ಕಡೆ ಬರಲೂ ಇಲ್ಲ, ಆಗಲೂ ಇಲ್ಲ. ಮತ್ತೆ ಕೂತು ಲಾಸ್ ಎಲ್ಲರಿಗೂ. ನೀವು ಪೈನ್ ಇಟ್ಟಿದ್ನ ಏನೋ ಚೆನ್ನಾಗಿಲ್ಲ. ಗೊತ್ತಿಲ್ಲ, ಭಾಳ ಲಾಸ್ ಮಾಡಿದ್ರು ನಮ್ಗೆ. ಇಲ್ಲ ನಾವು ಕುಂತೀವಿ, ನಮ್ದೇನ ಈಗ ಇಡೀ ಕ್ಯಾಮ್ರಾ ಅಂದ್ರೆ ಅದನ್ನ ಹಿಡಿಯೋದಿಲ್ಲ. ಒಬ್ಬನೇ ಮಾಡ್ತಾರೆ. ಅವ್ನು ಹೇಳ್ತಿದ್ದ ಅಲ್ಲಿ ಪ್ರಶ್ನ ಗಲಾಟೆ ಒಬ್ಬರು ಮಾಡತ್ತಾರ ನೋಡ್ರಿ. ವಿಡಿಯೋದ ತೋರಿಸ್ತೀನಿ ಅವ್ರು ಯಾರಂತ. ನೋಡಿ ಹೆಂಗೆ ಮಾಡ್ತಾವ ನೋಡಿ, ಬರೀ ಸಾಸ್ ತಿನ್ಕೊಂತ ನೋಡ್ರಿ. ಎಮ್ಮೆ ಎಮ್ಮೆ ಅಂತ. ಟಸನ್ ಇರ್ತದಂತ ನೋಡಲ್ಲ. ನೋಡೋದನ್ನ ಮುಟ್ಕೊಂಡು ಏನು ಮಾಡೋದಿಲ್ಲ ಅಂತ ನೋಡಿ. ಕೊಡು, ನಿಂಗೆ ತೆಗೆ ಬರಂಗಿಲ್ಲ ಅಂದ್ರೆ ನೋಡಲ್ಲ. ಇಂಥವು ಸಾಹಸಗಳು ನೋಡ್ರಲ್ಲ ಕೀತಾಗ್ಯವ್ರು. ನಾನು ಫಿಟ್ ಐತಿ ಮುರಿದಿ ಅಲ್ರೆ ಬರಂಗಿಲ್ಲ ಹಂಗೆ. ಬಿಡ್ ತೆಗಿತೀವಿ ನಾವು. ಸೋನಾ ಸ್ನಾನ ಮಾಡಿ ಶೋನು ಬಾ. ಇಜ್ಜಲ್ಲ ಇನ್ನು ಇಜ್ಜ್. ಫಸ್ಟ್ ಎಡಿಷನ್ ಅಂದ್ರೆ ಇನ್ನೂ ಬರ್ತಾವಂತ. ನೆಕ್ಸ್ಟ್
ಎಲ್ಲೆಡೆ ಸ್ವಲ್ಪ ಅಂದರೆ ಬಡಾಯಿ ಕೊಚ್ಕೋಬೇಕಲ್ಲ. ನೋಡ್ರಿ ಸ್ವಲ್ಪ ಇನ್ನ ಡೀಪರ್ ಮಾಡಿ ಹೋಗ್ತಿದ್ದೀವಿ. ಇನ್ನೂ ಸ್ವಲ್ಪ ಪ್ರೋಗ್ರಾಮ್ ಬಗ್ಗೆ ಎನ್ಹ್ಯಾನ್ಸ್ ಆಗಿ ಅರ್ಥ ಮಾಡ್ಕೋಬೇಕಂತ. ಆ ಥರ ಯಾರ್ಯಾರು ವಿಕಾಸ್ ಕಿಶೋರ್ ಸಿಂಗ್, ವಿ ಚಾಂಪಿಯನ್ಸ್. ಇದು ಬುಕ್ ನಮ್ಮ ಕಡೆ ಬಂದಿರ್ತಂದ್ರೆ ಅವ್ರ ಪ್ರಕಾರ ನಾವು ಚಾಂಪಿಯನ್ಸ್ ಅಂತ ಅರ್ಥ. ನಮ್ಮ ಇಲ್ಲಿಯವರೆಲ್ಲ ಇರಲಿ ನೋಡಿ, ಜಸ್ಟ್ ನೋಡಿದ್ರೆ ಫಸ್ಟ್ ಎಡಿಷನ್ ಇದು ಫಸ್ಟ್ ನೆಕ್ಸ್ಟ್ ಬರ್ತವೆ. ಯೂಸೇಜ್ ಸಿಂಪ್ಲಿಫೈಡ್ ಅಂತೆ. ಅಲ್ಲ, ಎಷ್ಟಿದೆ ಪ್ರೈಸ್? 650. ಅಲ್ಲ, ಇಲ್ಲಿಯವರೆಲ್ಲ ನನಗೇನಂದ್ರೆ ಬಂತಂದ್ರೆ ಒಂದು ಟಾಪಿಕ್ ಇಲ್ಲ, ಅವ್ರದ್ದು ವಿಷಯ ಇಲ್ಲ, ಏನೋ ಒಂದು ಇಲ್ಲಿ ಬಂತ ಸಾಕೊಂದು ಎನರ್ಜಿ ಬರ್ತದ ನನಗೆ. ಕೋರೆನ್ಸ್ ಭಾಳ ಐತೆ, ಒನ್ಲಿ ಇಲ್ಲಿ ಯೂಸರ್ಸ್ ಜೊತೆ ಅಷ್ಟೇ. ಆದ್ರೆ ಅಲ್ಲ, ನನಗನ್ಸುತ್ತೆ ಅವರು ಮ್ಯಾಗಿಲಿ ಜೊತೆಗೆ ಬುಕ್ಕನ್ನು ಕೊಡಬೇಕು. ಕೊಡಲ್ಲ, ಯಾಕೆ? ಎಲ್ಲರಿಗೂ ಅರ್ಥ ಆಗಲ್ಲ ಬುಕ್ನಾಗಿರೋದು. ಯೂಸ್ ಮಾಡಿದ್ಮೇಲೆ ನಮಗೆ ಅರ್ಥ ಆಗ್ತತಿ. ಈಗ ಅಂದ್ರೆ ಅದ್ರ ಡೀಪ್ ಇಂಟು ಮ್ಯಾಟರ್ ಹೋಗಿನಲ್ಲ, ಅದಕ್ಕೆ ನಾನು ಬೇರೆ ಬೇರೆ ಓದ್ತೀನಲ್ಲ ಅದ್ರ ಜೊತೆ, ಅದರದ್ದು ಕೂತು ಅದಕ್ಕೆ ಇದು ಯಾವ ವರ್ಡಿಂಗ್ಸ್ ಅಂತ ನಂಗೆ ಅರ್ಥ ಆಗ್ತೈತಿ. ಈಗ ನಾನು ನಿನಗೆ ಕೊಡ್ತೀನಿ, ನಿಂಗೆ ಅರ್ಥ ಆಗ್ತೈತೆ ನೋಡು. ಮತ್ತೆ ಅದ್ರಾಗ ಇದ್ದವ್ರಿಗೆ ಅಷ್ಟೇ ಅರ್ಥ ಆಗೋದು. ಅಂದ್ರೆ ಅದರದ್ದು ಇನ್ಫಾರ್ಮೇಶನ್ ಡೈಲಿ ನೋಡಿ ಯೂಸ್ ಮಾಡೋರ್ಗಷ್ಟೇ ಅರ್ಥ ಆಗೋದು. ಇಲ್ಲಿ ಒಂದೇ ಒಂದು ಪಾಯಿಂಟ್ ಅದ್ರಾಗ ಅರ್ಥ ಆಗಲ್ಲ. ಆದ್ರೆ ಹೇಳ್ಬೇಕಂದ್ರೆ ಈಗ ಆರ ಅನಾಲಿಸಿಸ್ನಾಗ ಕೆಲವೊಂದು ಬರ್ತಾವೆ. ಅದ್ರಾಗ ಎದಕ್ಕೆ ಬಂದಾವ, ಈ ನಂಬರ್ ಏನು ರಿಪ್ರೆಸೆಂಟ್ ಮಾಡ್ತೈತೆ, ನೆಗೆಟಿವ್ ಪಾಸಿಟಿವ್, ಅದವ್ರ ಕಾರ್ಮಿಕ, ಪೇರೆಂಟ್ ಅಲ್ಲ, ಗ್ರ್ಯಾಂಡ್ ಪೇರೆಂಟ್, ಆನ್ಸಿಸ್ಟರ್ ಅಲ್ಲ, ಲೈಫಿಂದನ, ರಾಂಗ್ ಲೈಫ್ ಸ್ಟೈಲ್, ಇಲ್ಲ ಮಿಸ್ಸಿಂಗ್ ಟ್ರಸ್ಟ್, ರಾಂಗ್ ಥಿಂಕಿಂಗ್, ಎದಕ್ಕೆ ಬಂದೈತೆ ಅಂತ ಕೂಡ ಹೇಳ್ತೈತದ ಆರ ಒಳಗೆ. ಅಷ್ಟು ಅರ್ಥ ಆಗ್ತೈತೆ ಯಾರಿಗಾರ ಹೇಳ. ಮತ್ತೆ ಇದ್ರಾಗ ಮತ್ತೆ ಅದ್ರದ್ದು ಮೀನಿಂಗ್ಸ್ ಏನಂತ ಒಂದೊಂದು ಆರ ಅನಾಲಿಸಿಸ್ದಾಗ. ಆಮೇಲೆ ಕಲರ್ ಏನು ರಿಪ್ರೆಸೆಂಟ್ ಮಾಡ್ತೈತಿ, ಹಿಂಗೆ ಸ್ಟಾರ್ಟ್ ನಾವು ಆರ ಏನು ಮಾಡ್ತೀವಿ, ಅದರದ್ದು ಇಷ್ಟು ಡೀಪ್ ಕೊಟ್ಟಾರ. ನಾನು ಇವತ್ತು ನೋಡಿದೆ ಅದನ್ನು. ಜಸ್ಟ್ ಆರ ತೆಗೆದು ಹೇಳ್ತೀವಿ ಅಷ್ಟೇ ನಾವು. ಮತ್ತೆ ಈಗ ಅದನ್ನೇನಂತ ಇನ್ನೊಬ್ರು ಅರ್ಥ ಮಾಡ್ಕೋಬೇಕು ಹೇಳಿ. ಮಾಡ್ಕೋಬೇಕು. ಆರ ಅಂತಂದ್ರೆ ಅದು ನಮ್ದು ಹೇಳಾರು ಬದುಕಿದಾರೆ, ಅವ್ರ ಕಡೆ ಹೇಳಿ ನಿಮ್ ಲೈಫ್ ಯೂಸ್ ಮಾಡಿ ಚೇಂಜ್ ಮಾಡ್ಕೊರಿ ನಿಮ್ ಲೈಫ್ ಅಷ್ಟೇ ಹೇಳೋದು. ಅಲ್ಲ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಡೆಫಿನಿಷನ್ ಆಫ್ ಆರ? ನಿಮ್ದೊಂದು ಎನರ್ಜಿ ನೀವು ಹೊರಗೆ ಹಾಕ್ತಿರ್ತೀರಿ, ನಿಮ್ ಸುತ್ತಾಡುತ್ತೆ, ನಿಮ್ ಎನರ್ಜೆಟಿಕ್ ಫೀಲ್ಡ್ ಒಳಗಿನ ಎನರ್ಜಿ ಹೊರಗೆ ಹಾಕ್ತಿರ್ತೀರಿ. ನಿಮ್ಮ ಪರ್ಸನಾಲಿಟಿ ನಿಮ್ದೆಲ್ಲ ಅದ್ರ ಮೇಲಿಂದಾನೇ ಡಿಪೆಂಡ್ ಆಗ್ತದೆ. ಚಕ್ರಗಳು ಒಂದೊಂದು ಕಲರ್ ಇರ್ತಾವೆ, ಅದು ಯಾವ ಕಲರ್ನ ಶೈನ್ ಆಗ್ತದೆ, ಡೈಲಿ ಚೇಂಜ್ ಆಗ್ತೈತೆ. ಅವ್ರ ಹೀಲಿ ಯೂಸ್ ಮಾಡ್ತಾ ಇರೋರು ಅವ್ರ 50 to 80 ಇದ್ರೆ ಓಕೆ. ವಿತೌಟ್ ಹೀಲಿ ಇತ್ತಂದ್ರೆ ಕೂಡ ನಾನು 50% ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಎನರ್ಜಿ ಕ್ಲೆನ್ಸ್ ಆಗಿರಲ್ಲ ಅಂತ. ನಿಮ್ದೊಂದು ಸುತ್ತಾಳತೆ ಪ್ರಭಾವಳಿ ಏನು ಬೀರ್ತಿರ್ತೀರಿ, ಅದರಿಂದ ಏನು ಅಟ್ರಾಕ್ಟ್ ಮಾಡ್ತೀರಿ, ಏನು ರಿಪೆಲ್ ಮಾಡ್ತೀರಿ, ಏನು ಒಂದು ಪರ್ಸೆಪ್ಷನ್ ಕೊಡ್ತೀರಿ ನೀವು ಜಗತ್ತೊಳಗೆ, ಅದು ನಿಮ್ಮ ಅವರ. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಚಿನ್ನ? ಪಂಗ ಈ ಏಜ್ದಾಗ ಜೋಲೆ ಈಗ ಬಂದ್ಲಲ್ಲ. ಇಲ್ಲಿ ನೋಡ್ರಿ ಗಿಡ ಅವೇನಿಗೆ ತೋರ್ಸಕ್ಕಾಗಲ್ಲ. ಮನೆ ಸುಮ್ಮನೆ ಡೈರೆಕ್ಷನ್ ಕೊಡಬೇಡ, ಒಮ್ಮೆ ತೋರಿಸ್ತೀವಿ ನಾವು ಎಂತೆಂಥ ಗಿಡ ಇಟ್ಟಾರ ಅಂತೇಳಿ. ಆಮೇಲೆ ಅಲ್ಲಿ ದೂರದಾಗಿ ತೋರ್ಸಕ್ಕಾಗಲ್ಲ. ಕರ್ಕೊಂಡೋಗಂತ ಹೇಳಿವಲ್ಲ, ಸುಮ್ಮನೆ ಇನ್ನೊಂದ್ಸಲ ಹೇಳಿ.
ಹ್ಞೂ ಈ ಕಿಕ್ಕಿನ ಜಾಸ್ತಿ ಸಲ ಹೋಗ್ಬೇಕಂತ ಆಮೇಲೆ ಸಲ ಜೋಲೆ ಏನು ತಿನ್ನೋದು ಅದು